ಹುಡುಗರಿಗಿಂತ ಸುಭಾಷ್ನೆ ತುಂಬಾ ಬುದ್ಧಿವಂತನಾಗಿದ್ದ. ಇವನು ದೊಡ್ಡ ಮನುಷ್ಯ ಆಗ್ತಾನೆ, ನಮ್ಗೆಲ್ರಿಗೂ ಕೀರ್ತಿ ತರ್ತಾನೆ ಅಂತ ಅನ್ಕೊಂಡೆ. ಆದ್ರೆ ಇವನು ಯಾವತ್ತು ನಮ್ ಕನ್ಸನ್ನ ನನ್ಸ್ ಮಾಡಲ್ಲ ಅಂತ ಈಗ ಗೊತ್ತಾಯ್ತು. ನಾನ್ ನಾಳೆನೆ ಅಬ್ದುಲ್ ಜೊತೆ ಇವನ್ನ ರೇವಂಶಾಗೆ ಕಳಿಸ್ತಾ ಇದ್ದೀನಿ. ಆದ್ರೆ ಇವನಿಗಲ್ಲಿ ಅಡ್ಮಿಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಸುಭಿ? ಅಪ್ಪ ನಿಂಗೇನ್ ಹೇಳ್ತಿದಾರೋ ನಿನ್ಗದ್ ಸ್ವಲ್ಪನೂ ಅರ್ಥಾನೇ ಆಗ್ತಿಲ್ವಾ? ಅಮ್ಮ, ಅಪ್ಪಂಗೆ ತುಂಬಾ ಬೇಜಾರಾಯ್ತಲ್ವಾ? ನಾನು ನನ್ ಮನ್ಸಿನ ಮಾತು ಹೇಳ್ದೆ ಅಷ್ಟೇ. ನನಗದ್ ಗೊತ್ತಿಲ್ಲ ಸುಭಿ, ಆದ್ರೆ ನಿನ್ ವಯಸ್ಸಿನ ಹುಡುಗರು ಹೇಗ್ ಯೋಚಿಸ್ತಾರೋ ನೀನ್ ಅವ್ರ ಹಾಗೆ ಯಾಕೆ ಯೋಚಿಸಕ್ ಆಗೋದಿಲ್ಲ ಸುಭಿ? ಮೊದ್ಲೆಲ್ಲ ನೀನ್ ಹೀಗಿರ್ತಾ ಇರ್ಲಿಲ್ವಲ್ಲ. ನೀವೆಲ್ರೂ ಹೋಗಿ ಕೈಕಾಲ್ ತೊಳ್ಕೊಳ್ಳಿ. ಪ್ರೋಮಿ, ಅನು, ಅವ್ರಿಗೆ ಕುಡಿಯೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿ. ಪತ್ರ ಬಂದಿದೆ. ಪತ್ರನಾ? ನಾನ್ ನೋಡ್ತೀನಿ. ಶ್ರೀಮತಿ ಪ್ರಭಾವತಿ ದೇವಿ ಅವರಿಗೆ ಪತ್ರ ಬಂದಿದೆ. ಅಮ್ಮ ಅವ್ರೆ, ನಿಮ್ ಹೆಸರಿಗೆ ಪತ್ರ ಬಂದಿರೋದು. ನನ್ನ ಹೆಸರಲ್ಲಿ ಪತ್ರನಾ? ಪೂಜ್ಯರಿಗೆ? ಅಮ್ಮ, ಯಾರ ಪತ್ರ ಬರ್ತಿರೋದು? ಯಾರ ಪತ್ರನಮ್ಮ? ಅಮ್ಮ, ನೀವ್ಯಾಕೇನು ಮಾತಾಡ್ತಿಲ್ಲ? ಪ್ರೋಮಿಯಕ್ಕ, ಪತ್ರ ಯಾರ್ದು? ವಿಭಾವತಿಯವ್ರ ತಾಯಿ ಕಳ್ಸಿರೋದು. ಅಲ್ಲ ಪ್ರೋಮಿ, ಏನ್ ಬರ್ದಿದೆ ಅಂತ ಓದ್ ಹೇಳು. ದೊಡ್ಡಮ್ಮ, ಅವ್ರು ಬರ್ತಿರೋದು ಅದೇನು ಅಂತಂದ್ರೆ, ವಿಭಾವತಿ ಮತ್ತೆ ಶರತ್ ಮದ್ವೆಗೋಸ್ಕರ ಅವರು ಇನ್ನೂ ಕಾಯಕ್ಕಾಗಲ್ವಂತೆ. ಈ ಮದ್ವೆಗೆ ಇನ್ನೂ ತಡ ಆಗತ್ತೆ ಅಂತಂದ್ರೆ ಅವ್ರಿಗೆ ಈ ಸಂಬಂಧನೇ ಬೇಡವಂತೆ. ಸುರೇಶ್, ನೀನ್ ಸುಭಿನ ಕರ್ಕೊಂಡು ಹೊರಗೆ ಹೋಗು. ಸುರೇಶ್ ಅಣ್ಣ, ಅಮ್ಮ ಯಾಕಷ್ಟು ಕೋಪದಲ್ಲಿದ್ದಾರೆ? ನನ್ ಮತ್ತೆ ಏನಾದ್ರೂ ತಪ್ಪು ಮಾಡದ್ನಾ? ಇಲ್ಲ, ನಾವೀಗ ಇಲ್ಲಿಂದ ಹೋಗೋಣ ಬಾ. ನೀನ್ ಸ್ವಲ್ಪ ಆಟ ಆಡೋದನ್ನು ಕಲಿಬೇಕು, ಗೊತ್ತಾಯ್ತಾ? ಹೀಗ್ ಮಾಡಿದ್ರೆ ದೊಡ್ಡವ್ರ ತರ ಮಾತಾಡೋದನ್ನ ಕಡಿಮೆ ಮಾಡ್ತೀಯ. ಬಾ. ಜಾನಕಿ, ಒಂದ್ ನಿಮಿಷ ನಿಂತ್ಕೋ. ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಏನ್ ವಿಷಯ ಅಂತ ಹೇಳಿ ಅತಿಗೆ? ಭಾಗ್ಯವತಿ ಅವರು ಪತ್ರ ಬರ್ದಿದ್ದಾರೆ. ನಾವೇನಾದ್ರೂ ಮದ್ವೆ ಮುಂದೂಡೋದಾದ್ರೆ ಅವ್ರು ಈ ಸಂಬಂಧ ಬೇಡ ಅಂತಿದ್ದಾರೆ. ಈಗ ಏನ್ ಮಾಡೋದು? ಇದೇನಿದು ಹೊಸ ರಗಳೆ? ನಾನು ಹೇಳಿದ್ನಲ್ವಾ ನಿಮ್ಗೆ, ಅಕ್ಷಯ್ ಅವ್ರ ಹೆಂಡತಿ ಏನಾದ್ರೂ ಹೇಳ್ತಾರಂತ. ಈಗ ಗೊತ್ತಾಯ್ತಾ ನಾನು ಹೇಳಿದ್ ಸರಿ ಅಲ್ವಾ? ಕೋಲ್ಕತ್ತಾನಲ್ಲಿದ್ದಾರೆ ಅಂತ ಅವ್ರನ್ನವರು ದೊಡ್ಡವರು ಅನ್ಕೊಂಡಿದಾರಾ?
ನೀವ್ ಹೋಗಿ ಅವ್ರ ಮನೇಲಿ ಮಾತಾಡ್ಕೊಂಡ್ ಬಂದಾದ್ಮೇಲೂನು ಈ ಪತ್ರ ಕಳ್ಸೋದ್ರ ಅರ್ಥ ಏನು? ಪ್ರಭಾ, ಸಮಾಧಾನವಾಗಿರೋ, ಗಾಬರಿ ಆಗ್ಬೇಡ. ಯಾಕ್ ಚಿಂತೆ ಮಾಡ್ತೀಯಾ? ಶರತ್ ಮದ್ವೆ ಬಗ್ಗೆ ನಾನ್ ಏನ್ ನಿರ್ಧಾರ ಮಾಡಿದೀನೋ ಅದ್ನ ಅವ್ರಿಗೆ ತಲುಪ್ಸೋ ಕೆಲ್ಸ ಆಗಿದೆ ಅಲ್ವಾ? ಹಾ, ನೀನ್ ಹೇಳಿದ ಹಾಗೆ ಅಕ್ಷಯ್ ಅವರಿಗೆ ನಾನು ಪತ್ರ ಬರ್ದಿದ್ದೀನಿ. ಆದ್ರೆ ಶರತ್ತನ್ ಮದ್ವೆ ನಿಲ್ಸೋ ನಿರ್ಧಾರನ ನೀನು ಸರಿಯಾಗಿ ಯೋಚಿಸೇ ಮಾಡಿದ್ಯಲ್ವಾ? ಖಂಡಿತ. ನಿಮ್ಗೆ ಈಗ್ಲೂ ಅನ್ಸುತ್ತಾ ನಾವ್ ಶರತ್ ಮದ್ವೆನ ಆ ಹುಡ್ಗಿ ಜೊತೆನೆ ಮಾಡ್ಬೇಕು ಅಂತ? ಅಕ್ಷಯ್ ಹೆಂಡತಿಗೆ ಇನ್ನು ಶರತ್ನ ಅರ್ಥ ಮಾಡ್ಕೊಳಕ್ಕೆ ಆಗಿಲ್ಲ. ನಾನ್ ಆ ಹುಡ್ಗಿ ಜೊತೆ ನನ್ ಮಗನ್ ಮದ್ವೆನ ಮಾಡ್ಸೋದಿಲ್ಲ. ನಿನ್ನ ಮಗಂಗಿದು ಒಪ್ಗೆ ಇದೆ ತಾನೆ? ಯೋಚನೆ ಮಾಡು. ದಯವಿಟ್ಟು ನಮ್ಮ ಮಾತನ್ನ ತಪ್ಪು ತಿಳ್ಕೋಬೇಡಿ. ನಾವೀ ಸಂಬಂಧನ ಬಿಡ್ಲೇಬೇಕಾಗತ್ತೆ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಹಿರಿ ಮಗನ ಮದುವೆ ಆಗೋ ಮೊದಲು ಎರಡನೇ ಮಗನ ಮದುವೆ ಮಾಡೋದು ಯಾವುದೇ ಕಾರಣಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ನೀವು ಬರೆದು ಕಳಿಸಿರೋ ಪತ್ರನ ನಾವು ಓದ್ ನೋಡಿದ್ವಿ. ಅದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಈ ಮದುವೆಗಾಗಿ ಇನ್ನು ನಿಮ್ಮನ್ನ ಕಾಯಿಸೋದು ಸರಿಯಾಗಲ್ಲ ಅಂತ. ಅದಕ್ಕಾಗಿ ನನ್ನ ಪತ್ನಿಯ ಇಚ್ಛಾನುಸಾರ ನಾವು ಬೇರೆ ಯಾವುದಾದ್ರೂ ಕಡೆ ಸಂಬಂಧ ನೋಡೋಂತ ನಿರ್ಧಾರ ಮಾಡಿದೀವಿ. ನೋಡಿದ್ರ ನೀವು ಕೊನೆಗೂ ಅವರು ಎಂತ ನಿರ್ಧಾರ ಮಾಡಿದ್ದಾರೆ ಅಂತ? ಅವ್ರಿಗೆ ನಮ್ ಜೊತೆ ಸಂಬಂಧನ ಬೆಳೆಸೋ ಮನ್ಸೇನಾದ್ರೂ ಇದ್ದಿದ್ರೆ ನಮ್ ಮಗಳು ವಿಭಾ ಜೊತೆ ಅವರು ನಿಶ್ಚಿತಾರ್ಥ ಮಾಡ್ಕೋತಿದ್ರು ತಾನೆ? ಮಾಡ್ಕೋತಿರ್ಲಿಲ್ವಾ ಹೇಳಿ? ಹಾಗ್ ಮಾಡ್ದೆ ಇದ್ದಕ್ಕಿದ್ದಂತೆ ಈ ಸಂಬಂಧನೇ ಬೇಡ ಬೇಡ ಅಂತ ಹೇಳ್ತಿದಾರಲ್ಲ. ಏನ್ ಮಾಡಿದ್ರು ನೋಡಿದ್ರ? ಇದರ ಅರ್ಥನ ನನ್ ಮನಸ್ಸು ಸರಿಯಾಗೇ ಇತ್ತು. ಮೊದಲಿಂದಾನು ಶರತ್ ಅವ್ರ ಅಮ್ಮನಿಗೆ ವಿಭಾ ಸೊಸೆ ಆಗಿ ಬರೋದು ಒಂದ್ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ಈಗ ನನಗೆಲ್ಲ ಅರ್ಥ ಆಗ್ತಿದೆ. ಇದೆಲ್ಲ ನಿನ್ನ ಕಾರಣದಿಂದನೇ ಆಗಿದ್ದು. ಅಲ್ಲ, ನೀನು ಅವರಿಗೆ ಪತ್ರ ಬರೆಯುವಂತ ಅವಶ್ಯಕತೆ ಏನಿತ್ತು? ಅದರಿಂದ ಏನ್ ಪರಿಣಾಮ ಆಗುತ್ತೆ ಅಂತ ನಿನಗೆ ಗೊತ್ತಿರ್ಲಿಲ್ವಾ? ಅಂದ್ರೇನು? ನನ್ ತಪ್ಪ? ನಾನೊಂದ್ ಪತ್ರ ಬರೆದ್ ಕೂಡ್ಲೆ ಎಲ್ಲ ನನ್ ತಪ್ಪಾಗ್ಬಿಡ್ತಾ? ಹೌದು, ಎಲ್ಲ ನನ್ ತಪ್ಪೆ. ಅಲ್ಲ ರೀ, ಮನ್ಮಥನಂತ ಒಳ್ಳೆ ಹುಡುಗನ್ನ, ಯೋಗ್ಯ ಹುಡುಗನ್ನ ನಾವ್ ಬೇಡ ಅಂತ ಹೇಳೋದಕ್ಕಾಗತ್ತಾ? ಅದು ಅಲ್ದೆ ವಯಸ್ಸಿಗೆ ಬಂದಿರೋ ಹುಡುಗಿನ ಅಲ್ಲಿವರೆಗೂ ನಾನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕಾಗತ್ತಾ ಅಂತ ಹೇಳಿ? ಈ ಶರತ್ ಏನ್ ಒಳ್ಳೆ ಹುಡುಗ ಆಗಿದ್ನ? ಬಿಟ್ಟಾಕಿ ಆ ವಿಷಯನ. ಈ ಸಂಬಂಧನ ಅವ್ರು ತಾನೇ ಬೇಡ ಅಂತ ಹೇಳಿದ್ದು. ಇನ್ನಾವ ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ವಲ್ಲ. ಇನ್ನು ಆರಾಮಾಗಿ ಮನ್ಮಥನ್ ಜೊತೆ ಇವಳು ಮದ್ವೆ ಮಾಡಿ ಮುಗಿಸ್ಬೋದು ನಾವು. ಇನ್ ಸ್ವಲ್ಪ ದಿನದಲ್ಲೇ ಮನ್ಮಥನ್ ತಾಯಿ ವಿದೇಶದಿಂದ ವಾಪಸ್ ಬರ್ತಿದ್ದಾರೆ. ನಾನೇನ್ ಯೋಚನೆ ಮಾಡ್ತಿದೀನಿ ಅಂದ್ರೆ, ನಾವೆಲ್ಲ ಕೋಲ್ಕತ್ತಾದಲ್ಲಿ ಯಾವ್ದಾದ್ರೂ ಒಳ್ಳೆ ಜಾಗಕ್ಕೆ ತಿರ್ಗಾಡಕ್ ಹೋಗೋಣ. ಲಲಿತಾ ಅವ್ರಿಗೂ ಈ ಸುದ್ದಿನ ಅಲ್ಲೇ ಹೇಳ್ಬಿಡ್ತೀನಿ ನಾನು. ಅಮ್ಮ, ನೀವ್ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನೀವ್ ವಿಭಾ ಬಗ್ಗೆ ಒಂಚೂರು ಯೋಚನೆ ಮಾಡಲ್ವಾ? ಅಜಿತ್, ಈ ವಿಷಯದಲ್ಲಿ ನೀನ್ ಯಾವುದೇ ಕಾರಣಕ್ಕೂ ಮಾತಾಡಬೇಡ. ಇದು ನಿನ್ನ ಹೊಸ ಸ್ಕೂಲ್ ಸುಬಿ, ರವೆನ್ ಶಾ ಕಾಲೇಜಿಯೇಟ್ ಸ್ಕೂಲ್. ನನ್ ಕೈ ಬಿಡು ಸುಭಿ. ಹೊಸ ಸ್ಕೂಲಿನ ಹೊಸ ಸ್ನೇಹಿತರು ನೋಡಿದ್ರೆ ಏನು ಹೇಳ್ತಾರೆ? ಶರತಣ್ಣ, ಆ ಹುಡುಗರೆಲ್ಲ ನನ್ನ ಹೀಗ್ಯಾಕ್ ನೋಡ್ತಾ ಇದ್ದಾರೆ? ವರ್ಷದ ಮಧ್ಯದಲ್ಲಿ ಸ್ಕೂಲಿಗೆ ಸೇರ್ಕೊಂಡ್ರೆ ಎಲ್ರೂ ಹೀಗೆ ನೋಡೋದು. ಜಾಸ್ತಿ ಪ್ರಶ್ನೆ ಕೇಳ್ಬೇಡ, ಸುಮ್ನೆ ನನ್ ಜೊತೆ ಬಾ. ಏ ನಂದು, ನೋಡೋ ಅಲ್ಲಿ ಇವ್ನ್ ಯಾವ ಬ್ರಿಟಿಷ್ ಮಗನೋ? ಸ್ವಲ್ಪ ಒಂದ್ ಶೂಸ್ ನೋಡು.
ಹೇಗ್ ಬಂದೆಯ ನೋಡು, ಊರಿನ ಸ್ಕೂಲ್ಗೆ ಬ್ರಿಟಿಷ್ ಅವ್ರ ತರ ಬಂದಿಯಾನೆ. ಸುಭಿ, ನೀನು ಇಲ್ಲೇ ಇರು, ನಾನು ಈಗಲೇ ಬಂದೆ. ಒಳಗ್ ಬರ್ಬೋದಾ ಸರ್? ಬನ್ನಿ. ನಾನು ಶರತ್ ಚಂದ್ರ ಬೋಸ್, ಶ್ರೀ ಜಾನಕಿನಾಥ್ ಬೋಸ್ ಅವರ ಮಗ. ಓ, ನಾನು ಬಿನ್ನಿ ಮಾಧವ್ ದಾಸ್. ಬನ್ನಿ ಕೂತ್ಕೊಳ್ಳಿ. ನನ್ನ ತಮ್ಮಂದ್ರು ನಿಮ್ ಬಗ್ಗೆ ತುಂಬಾ ಹೇಳ್ತಿರ್ತಾರೆ. ನಾನು ಇದೇ ಸ್ಕೂಲಲ್ಲಿ ಓದಿದ್ದು. ನೀವು ಎಕ್ಸ್ ಸ್ಟೂಡೆಂಟಾ? ಒಳ್ಳೇದು ಒಳ್ಳೇದು. ಇಲ್ಲಿಗೆ ಬಂದ ವಿಚಾರ? ಸರ್, ನನ್ನ ತಂದೆಯವರು ನನ್ನ ಚಿಕ್ಕತಮ್ಮನ ಅಡ್ಮಿಷನ್ಗೋಸ್ಕರ ಇಲ್ಲಿ ಕಳಿಸಿದ್ದಾರೆ. ವರ್ಷದ ಮಧ್ಯದಲ್ಲಿ ನಿಮ್ ಸ್ಕೂಲಲ್ಲಿ ಅಡ್ಮಿಷನ್ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ನೀವೇನಾದ್ರೂ ನನ್ನ ತಮ್ಮನ ಅಡ್ಮಿಷನ್ ಮಾಡ್ಕೊಂಡ್ರೆ ಅವನು ಎಲ್ಲ ಕಲ್ತ್ಕೊಂಡು ಉಳ್ದವ್ರ ಸಮಕ್ಕೆ ಬರ್ತಾನೆ. ಬೋಸ್ ಪರಿವಾರದ ನಾವೆಲ್ಲ ಮಕ್ಕಳು ಇದೇ ಸ್ಕೂಲಲ್ಲೇ ಪ್ರವೇಶ ಪರೀಕ್ಷೆ ಬರ್ತಿದ್ದು. ಅವನ ಸಹಾಯಕ್ಕೆ ಮನೆಯಲ್ಲಿ ಅಣ್ಣಂದ್ರಿದೀವಿ. ನನಗೆ ಅರ್ಥ ಆಯ್ತು. ಹೈಸ್ಕೂಲಿನ ವಿದ್ಯಾರ್ಥಿಗಳು ನಿಮ್ ತಮ್ಮಂದ್ರು ಸುಧೀರ್ ಚಂದ್ರ ಬೋಸ್ ಮತ್ತೆ ಸುನೀಲ್ ಚಂದ್ರ ಬೋಸ್. ಹೌದು ಸರ್. ಹೋಗಿ ಕರ್ಕೊಂಡು ಬನ್ನಿ ನಿಮ್ ಚಿಕ್ಕ ತಮ್ಮನ್ನ. ಒಂದು, ಎರಡು, ಮೂರು. ಸುಭಾಷ್, ಸುಭಾಷ್. ಅಲ್ಲಿ ನೋಡು, ಅವನು ಹೋಗೇ ಬಿಟ್ಟ. ಓ, ನೀನಾ? ನೀನು ಜಾನಕಿನಾಥ್ ಬೋಸ್ ಅವ್ರ ಮಗನಾ? ಮನೆಗೆ ಹೋಗು. ನಾವು ಮತ್ತೆ ಯಾವತ್ತಾದ್ರೂ ಸಿಗೋಣ. ಇರ್ಲಿ ಇರ್ಲಿ ಇರ್ಲಿ, ಒಳ್ಳೇದಾಗ್ಲಿ. ನೋಡ್ತೀಯಾ, ನಾವು ಮತ್ತೆ ಭೇಟಿಯಾಗಿದ್ದೀವಿ. ನಿನ್ನ ಹೆಸರೇನು ಅಂತ ಹೇಳಿದ್ದೆ? ಸುಭಾಷ್ ಚಂದ್ರ ಬೋಸ್. ಒಳ್ಳೇದು. ಜೀವನದಲ್ಲಿ ದೊಡ್ಡ ವ್ಯಕ್ತಿ ಆಗು. ಸರ್, ಇವನ್ ಬಗ್ಗೆ ನಿಮಗ್ ಗೊತ್ತಾ? ಇವನ್ ಬಗ್ಗೆ ನನ್ಗೇನು ಗೊತ್ತಿಲ್ಲ, ಆದ್ರೆ ಭೇಟಿಯಾಗಿದ್ದೀವಿ ಅಷ್ಟೇ. ಆಗ ಇವನು PE ಸ್ಕೂಲಲ್ಲಿ ಓದ್ತಿದ್ದ. ಇನ್ಮೇಲೆ ಇವನ್ ಪರಿಚಯ ಆಗತ್ತೆ. ನಮ್ಮ ಸ್ಕೂಲ್ ವಿದ್ಯಾರ್ಥಿ ಆಗ್ತಿದ್ದಾನಲ್ಲ. ನಿಮ್ಗೆ ನಮ್ ಶರತ್ ಗೊತ್ತಲ್ವಾ? ನನ್ 2ನೇ ಮಗ. ಪಂಡಿತ್ರೆ, ಈಗ ನೀವೇ ಅವನಿಗೆ ಒಂದ್ ಒಳ್ಳೆ ಹುಡುಗಿನ ಹುಡುಕೊಡ್ಬೇಕು. ಹಾಗೆ ಆಗ್ಲಮ್ಮ. 2ನೇ ಮಗನಿಗೆ ಮದ್ವೆ ಆಗ್ಲೇ ನಿಶ್ಚಯ ಆಗಿತ್ತಲ್ಲ? ಹಾ, ನಿಶ್ಚಯ ಮಾಡಿದ್ವಿ. ಆದ್ರೆ ಆ ಹುಡುಗಿ ಮನೆಯಲ್ಲಿ ಹಿರಿಯರ್ ಯಾರು ಕಾಯೋದಕ್ಕೆ ತಯಾರೇ ಇಲ್ವಂತೆ. ಹಾಗೆ ನಾನು ನನ್ನ ಹಿರಿ ಮಗನ್ ಮದ್ವೆನ ಮಾಡ್ದೆ ಮುಂದುವರಿಯೋದಕ್ಕಾಗಲ್ಲ. ಪಂಡಿತ್ರೆ, ನಾನು ಏನ್ ಹೇಳ್ತೀನಿ ಅಂದ್ರೆ, ನನ್ ಹಿರಿ ಮಗನ್ಗೆ ಹುಡುಗಿ ಏನೋ ಸಿಗ್ತಾಳೆ, ಆದ್ರೆ ಹುಡುಗಿ ಜಾತಕ ಹೊಂದ್ಬೇಕಲ್ವಾ? ಹಾಗೆಲ್ಲ ಸುಮ್ನೆ ಮಾಡೋಕ್ಕಾಗಲ್ಲ. ಹಾ, ನೀವ್ ಹೇಳ್ತಾ ಇರೋದು ಸರಿನೇ. ಆದ್ರೆ ಅಷ್ಟು ಒಳ್ಳೆ ಹುಡುಗಿ ಈಗ ಸಿಗೋದು... ಒಳ್ಳೇದ್ನ ಈಗೆಲ್ಲ ಯಾರ್ ಗುರ್ತಿಸ್ತಾರೆ ಪಂಡಿತ್ರೆ?
ಹಾಗೇನಾದ್ರೂ ಇದ್ದಿದ್ರೆ ಅವ್ರು ನನ್ನ 2ನೇ ಮಗನ್ಗೋಸ್ಕರ ಕಾಯ್ತಾ ಇದ್ರು. ಅವ್ರು ನನ್ನ 2ನೇ ಮಗನ್ಗಾಗಿ ಕಾಯೋಕ್ ತಯಾರಿಲ್ಲ ಅಂದ್ಮೇಲೆ ನಾನ್ ಬೇರೆ ಹುಡುಗಿನ ನೋಡ್ಲೇಬೇಕಲ್ವಾ? ಅಮ್ಮ, ನೀವ್ ಇನ್ನೊಂದ್ಸಲ ಯೋಚನೆ ಮಾಡಿ. ನೀವ್ ಸುಮ್ನೆ ಇಷ್ಟೊಂದ್ ಕೋಪಿಸ್ಕೋತಾ ಇದ್ದೀರಾ. ದೊಡ್ಡಮ್ಮ, ನೀವೇ ಅಮ್ಮಂಗ್ ಸ್ವಲ್ಪ ಅರ್ಥ ಮಾಡ್ಸಿ. ಪ್ರೋಮಿ ಸರಿಯಾಗಿ ಹೇಳ್ತಿದ್ದಾಳೆ ಪ್ರಭಾ. ನೀನೊಂದ್ಸಲ ಯೋಚನೆ ಮಾಡ್ ನೋಡು. ನೋಡಿ ಅಕ್ಕ, ವಿಭಾವತಿನೇ ನನ್ ಮಗನಿಗೆ ಸರಿಯಾದ ಹುಡುಗಿ ಅನ್ನೋದನ್ನ ನಾನಂತೂ ಒಪ್ಪೋದಿಲ್ಲ. ಅಲ್ಲ, ಹಾಗಲ್ಲ. ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಹುಡುಗಿ ತುಂಬಾ ಒಳ್ಳೆವಳು, ಎಲ್ರಿಗೂ ಇಷ್ಟ ಆಗಿದ್ದಾಳೆ. ಅದು ಅಲ್ದೆ ಮನೆಯವರೆಲ್ಲರೂ ಅವಳನ್ನೇ ಈ ಮನೆ ಸೊಸೆ ಅನ್ಕೊಂಡಿದ್ದಾರೆ. ಈ ರೀತಿ ವಿಭಾವತಿ ಅವರ ಅಮ್ಮ ಹಠ ಹಿಡ್ಕೊಂಡ್ ಕೂತ್ಕೊಂಡ್ರೆ... ಹಠ ಅಲ್ಲ, ನಂಬಿಕೆ. 2 ಪರಿವಾರದ ಮಧ್ಯೆ ಸಂಬಂಧ ಬೆಳೆಯೋದು ನಂಬಿಕೆ ಮತ್ತೆ ಭರವಸೆಯಿಂದ. ನಿಮ್ ಮೈದ್ನ ಅವರಿಗೆ ಮಾತ್ ಕೊಟ್ಟಿದ್ರು, ಶರತ್ ಜೊತೆನೆ ವಿಭಾವತಿ ಮದ್ವೆ ಆಗುತ್ತೆ. ಅವ್ರು ಈ ಮಾತಿನ ಮೇಲೂ ವಿಶ್ವಾಸ ಇಡ್ಲಿಲ್ಲ ಅಂದ್ರೆ? ಅದನ್ನೆಲ್ಲ ಒಪ್ಕೋತೀನಿ ಅಮ್ಮ. ಆದ್ರೆ ವಿಭಾವತಿಯವ್ರ ತಾಯಿ ಆ ಪತ್ರದಲ್ಲಿ ಬರ್ದಿರೋದನ್ನ ನಿಜ ಅಂತ ನಂಬ್ಕೊಂಡು ನೀವು ಈ ಮದ್ವೆನೇ ಬೇಡ ಅಂತಿದ್ದೀರಾ? ಪ್ರೋಮಿ, ಅದ್ಯಾರೇ ಈ ಪತ್ರ ಬರ್ದಿರ್ಲಿ, ಅವ್ರು ಯಾರು ನಮ್ ಪರಿವಾರದ ಬಗ್ಗೆ ತಿಳ್ಕೊಂಡಿಲ್ಲ. ಅದು ಅಲ್ದೆ ನನ್ 2ನೇ ಮಗ ಶರತ್ನ ಕೂಡ ಇಷ್ಟಪಡ್ತಿಲ್ಲ. ಅಂಥ ಪರಿವಾರದ ಜೊತೆ ನನ್ ಶರತ್ನ ಮದ್ವೆ ಮಾಡ್ಸೋದಿಲ್ಲ. ಶರತ್, ನೀನೆಲ್ಗ್ ಹೋಗ್ತಿದ್ಯಾ? ಸುಭೀನ್ ಕರ್ಕೊಂಬರಕ್ಕೆ. ದೊಡ್ಡಮ್ಮ, ಪ್ರಭಾ ನೋಡುತ್ತೀಯಾ, ಶರತ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ. ನೀನ್ ಅವನ್ನ ಸಮಾಧಾನ ಮಾಡು. ನಾನ್ ಸಮಾಧಾನವಾಗಿ ಮಾತಾಡಿದ್ರೆ ಎಲ್ರೂ ನನ್ ತಲೆ ಮೇಲೆ ಕುತ್ಕೋತಾರೆ. ಅದು ನಂಗೆ ಇಷ್ಟ ಇಲ್ಲ. ಒಂದ್ ವೇಳೆ ಈ ಮದ್ವೆ ಆಗಿದ್ರು ಆಗ್ಲೂ ಅವ್ರವ್ರ ಮಗಳನ್ನ ಈ ಮನೆಗೆ ಕಳಿಸ್ತಾ ಇರ್ಲಿಲ್ಲ. ನನ್ ಶರತ್ನ ಅವರು ಮನೆ ಅಳಿಯನಾಗ್ ಮಾಡ್ಕೊಂಡಿರ್ತಾ ಇದ್ರು. ಹಾಗಾಗೋದಿಕ್ಕೆ ನಾನ್ ಬಿಡ್ತಿರ್ಲಿಲ್ಲ. ಅದಕ್ಕೆ ಈಗ ನನ್ ಮಗನಿಗೆ ಬೇರೆ ಹುಡುಗಿನ ಹುಡುಕ್ಬೇಕು. ವಿಭಾ, ನನ್ ಮಾತ್ ಕೇಳ್ತೀಯಾ? ಮನ್ಮಥ ಮತ್ತೆ ಅವ್ರ ತಾಯಿ ಲಲಿತಾ ಅವರು ನಿನ್ನ ಇಷ್ಟಪಟ್ಟಿದ್ದಾರೆ. ಮನ್ಮಥ ಕೂಡ ಒಬ್ಬ ಬ್ಯಾರಿಸ್ಟರು. ಮ್ಯಾಂಚೆಸ್ಟರ್ ಅಲ್ಲಿ ಅವ್ರದೇ ಒಂದ್ ಮನೆ ಇದೆ. ಅದ್ರ ಜೊತೆ ನೀನು ಕೋಲ್ಕತ್ತಾದಲ್ಲೇ ಇರ್ಬೋದು. ನಿನ್ಗಿಷ್ಟ ಬಂದಂಗೆ ಇರ್ಬೋದು ವಿಭಾ. ನಮ್ಮನ್ನ ಯಾವಾಗ ಬೇಕಾದ್ರೂ ನೀನ್ ನೋಡಕ್ ಬರ್ಬೋದು. ಮತ್ತೆ ವಿಭಾ, ಕೋಲ್ಕತ್ತಾದಿಂದ ಕಟಕ್ ಹೋದ್ರೆ ಏನ್ ಲಾಭ ಹೇಳು? ನಾನು ಇದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡೇನೆ ನಿನ್ನ ಮನ್ಮಥನ್ ಜೊತೆ ಮದ್ವೆ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ದೆ. ಹೇಳ್ತಾ ಇದ್ರು ಲಲಿತಾ ದೇವಿ ಮತ್ತೆ ಮನ್ಮಥ ಬರ್ತಿದಾರಂತೆ. ಅಂದ್ರೆ ಅವರೆಲ್ಲ ಜಗನ್ನಾಥ್ ದರ್ಶನ ಮಾಡೋಕ್ ಹೋಗ್ತಿದಾರಂತೆ, ಪೂರಿಗೆ ಹೋಗ್ತಿದಾರೆ. ನಾನೇನ್ ಅಂದ್ಕೊಂಡೆ ಅಂದ್ರೆ, ನಾವು ಯಾಕೆ ಅವ್ರ ಜೊತೆ ಹೋಗ್ಬಾರ್ದು? ಇಲ್ಲಿ ಕೇಳು, ಆರಾಮಾಗಿ ನಾವು ಅವ್ರ ಜೊತೆ ಮಾತುಕತೆನ ಆಡ್ಬೋದಲ್ವಾ? ಇಲ್ಲ ಇಲ್ಲ, ಯಾವ ಗಡಿಬಿಡಿನೂ ಇಲ್ಲ. ನೀನ್ ಯೋಚನೆ ಮಾಡು, ನೀನ್ ಆರಾಮಾಗಿ ಯೋಚನೆ ಮಾಡು. ನಾನು ಆಮೇಲೆ ಬರ್ತೀನಿ. ವಿಭಾವ್, ಅಣ್ಣ, ಅಮ್ಮ ಪುರಿಗೆ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಇದನ್ನ ತಡೆಯೋಕಾಗಲ್ವಾ ಅಣ್ಣ? ಅಣ್ಣ, ಏನಾದ್ರೂ ಮಾಡಿ ಇದನ್ನ ತಡೀರಿ ಅಣ್ಣ. ನಿಮ್ಮಿಂದ ತಡೆಯೋಕ್ ಖಂಡಿತ ಆಗುತ್ತೆ. ಅಲ್ಲ ವಿಭಾ, ಈಗ ಅವ್ರನ್ನ ತಡೆಯೋದಕ್ಕೆ ಯಾವ ದಾರಿನೂ ಇಲ್ಲ ಅಮ್ಮ. ಈಗಷ್ಟೇ ಸತೀಶ್ ಅವರು ಒಂದು ಪತ್ರ ಬರೆದು ಕಳಿಸಿದ್ದಾರೆ. ಅವ್ರು ಬರ್ದಿರೋ ಪ್ರಕಾರ ಈ ವಿಷಯದಲ್ಲಿ ಅವ್ರ ತಾಯಿ ನಿರ್ಧಾರನೇ ಕೊನೆದಂತೆ. ಅಜಿತ್, ಮತ್ತೆ ವಿಭಾ ತಲೆ ಕೆಡ್ಸೋಕ್ ಬಂದಿದ್ಯಾ? ಮಗಳೇ ವಿಭಾ, ಇಲ್ ನೋಡು, ಮನ್ಮಥ ನಿನಗೋಸ್ಕರ ಕಳ್ಸಿರೋದು. ತುಂಬಾ ಪ್ರೀತಿಯಿಂದ ಕಳ್ಸಿದಾನೆ.
ಸ್ವಲ್ಪನಾದ್ರೂ ತಿನ್ನಮ್ಮ. ತಗೋ, ಚೆನ್ನಾಗಿರುತ್ತೆ. ಸ್ವಲ್ಪನಾದ್ರೂ ತಿನ್ನಮ್ಮ, ನೋಡು ತುಂಬಾ ರುಚಿಯಾಗಿರುತ್ತೆ. ತಗೋ, ಇಲ್ಲಿ ಆನ್. ನಾವ್ ಯಾವತ್ತು ಹೊರಡ್ತಾ ಇದೀವಿ? ಹೊರಡೋದು ಅಂದ್ರೆ ಎಲ್ಲಿಗೆ? ಇದರ ಅರ್ಥ ನೀನು ಪೂರಿಗೆ ಬರೋದಕ್ಕೆ ಒಪ್ಕೊಂಡಿದ್ಯಾ? ಜೈ ಜಗನ್ನಾಥ. ರೀ, ಕೇಳಿಸ್ಕೊಂಡ್ರೇನ್ರಿ? ನಮ್ಮ ಮಗಳು ಮನ್ಮಥನ್ ಜೊತೆ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದೆ. ಏನು ಯೋಚನೆ ಮಾಡಿದೆ? ನೀನ್ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ವಿಭಾ? ಅಲ್ಲ ನಿನ್ಗಿದೆಲ್ಲ ಯಾವ್ದು ಇಷ್ಟನೇ ಇಲ್ಲ ಅಲ್ವಾ? ನನ್ನ ಆಸೆನ ಬಿಟ್ಟು ಹಾಕಿ ಅಣ್ಣ. ಅಮ್ಮನಿಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ಲಿ ಅವರು. ವಿಭಾ, ನನಗೆ ತುಂಬಾ ಚೆನ್ನಾಗಿ ಗೊತ್ತು ಶರತ್ ಅವ್ರ ಮೇಲೆ ಕೋಪ ಮಾಡ್ಕೊಂಡು ನೀನ್ ಹೀಗೆಲ್ಲ ಮಾತಾಡ್ತಾ ಇದೀಯಾ ಅಂತ. ವಿಭಾ ಅಲ್ಲ ವಿಭಾ, ನೀನು ಹೇಗೆ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ಅವ್ರು ಹೇಳಿದಕ್ಕೆಲ್ಲ ನೀನ್ ಹೇಗೆ ಒಪ್ಕೊಂಡಿದ್ಯೋ, ಶರತ್ ಅವ್ರ ವಿಷಯದಲ್ಲಿ ಹೀಗೆ ಆಗ್ತಿರ್ಬೋದಲ್ವಾ? ಅಣ್ಣ, ಪ್ರತಿಯೊಬ್ಬರ ಮೇಲೂ ಕೋಪ ಮಾಡ್ಕೊಳ್ಳೋದು ಸರಿಯಲ್ಲ. ತಿನ್ನಿ. ರೋಮಿ, ನನ್ಗೊಂದು ವಿಷಯನ ಸ್ಪಷ್ಟವಾಗಿ ಹೇಳು. ನಮ್ ಶರತ್ಗೆ ಈ ಸಂಬಂಧ ಇಷ್ಟ ಇತ್ತೋ ಇಲ್ವೋ? ಇಷ್ಟ ಇತ್ತು ಅಂತ ನಂಗೆ ಅನ್ಸಿತ್ತು ಅಪ್ಪ. ಇದ್ರ ಅರ್ಥ ಸಂಬಂಧ ಮುರಿದೋಗೋದು ಶರತ್ಗೆ ಒಪ್ಪಿಗೆ ಇರ್ಲಿಲ್ಲ. ಅದೇನು ಅಂದ್ರೆ ಅಪ್ಪ, ಸತೀಶು ಶರತ್ತು ಹಾಸ್ಟೆಲ್ ಅಲ್ಲಿದ್ದಾಗ ಅಜಿತ್ ಅವರು ತುಂಬಾ ಸಲ ಹಾಸ್ಟೆಲ್ಗೆ ಬರ್ತಿದ್ರಂತೆ. ಹಾಗೆ ಶರತ್ ಮತ್ತೆ ಸತೀಶ್ನ ಅವ್ರ ಮನೆಗ್ ಕರ್ಕೊಂಡು ಹೋಗ್ತಾ ಇದ್ರು. ಸತೀಶ್ ವಾಪಸ್ ಬಂದ್ಮೇಲೆ ಇದನ್ನೆಲ್ಲ ನಂಗೆ ಹೇಳ್ದ. ನಿಮ್ ಜೊತೆ ಮಾತಾಡಕ್ಕೂ ನಂಗೆ ಹೇಳಿದ್ದ. ನಾನೇ ನಿಮಗೆ ಹೇಳಕ್ಕಾಗ್ಲಿಲ್ಲ. ಇದರ ಅರ್ಥ ಈ ವಿಷಯದ ಬಗ್ಗೆ ನಿಮ್ಮಿಬ್ರಲ್ಲಿ ತುಂಬಾನೇ ಮಾತುಕತೆ ಆಗಿದೆ. ರೋಮಿ, ಸತೀಶ್ ಮತ್ತು ಶರತ್ ಅವ್ರ ಮನೆಗೆ ಹೋಗ್ತಾ ಇದ್ರು. ಅದು ಅಪರೂಪಕ್ಕಲ್ಲ, ಪ್ರತಿದಿನ. ನೀನ್ ಇದನ್ನೆಲ್ಲ ನನ್ಗೆ ಯಾಕೆ ಹೇಳಿಲ್ಲ? ಯಾಕಂದ್ರೆ ಅಪ್ಪ, ನನಗ್ ಗೊತ್ತೇ ಇರ್ಲಿಲ್ಲ ಇವ್ರ ಮದ್ವೆ ವಿಚಾರದಲ್ಲಿ ಹೀಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ನಾನು ಅವರಿಬ್ರು ಭೇಟಿ ಆಗೋದನ್ನ ನಾನು ತಡಿಲಿಲ್ಲ. ಅಪ್ಪ ನೀವೇ ಏನಾದ್ರೂ ಮಾಡ್ಬೇಕು, ಏನಾದ್ರೂ ಮಾಡಿ ಅಪ್ಪ. ಇಲ್ಲಿವರೆಗೆಲ್ಲ ಸರಿಯಾಗಿತ್ತು ಪ್ರೋಮಿ. ಆದ್ರೆ ಈಗ ಅಕ್ಷಯ್ ಅವ್ರ ಹೆಂಡತಿ ನಿನ್ನಮ್ಮಂಗೆ ಪತ್ರ ಬರ್ದಿದ್ದಾರೆ. ಒಂದ್ ವೇಳೆ ಅದೇ ಪತ್ರನ ಅಕ್ಷಯ್ ಅವರು ನನಗ್ ಬರ್ದಿದ್ದಿದ್ರೆ ನಾನು ಅವ್ರ ಹತ್ರ ಬೇರೆ ರೀತಿ ಮಾತಾಡ್ತಿದ್ದೆ. ಆದ್ರೆ ಈಗಂತೂ ಎಲ್ಲ ಮಿತಿ ಮೀರಿ ಹೋಗಿದೆ. ನಾನು ನಿನ್ನಮ್ಮಂಗೆ ಇದನ್ನೆಲ್ಲ ಹೇಗೆ ಅರ್ಥ ಮಾಡಿಸ್ಲಿ? ನಿನ್ಗಂತೂ ಗೊತ್ತಲ್ವಾ, ನಿನ್ನಮ್ಮನ ಆತ್ಮಾಭಿಮಾನ ಬೇರೆ ಜನರಿಗಿಂತ ತುಂಬಾನೇ ಜಾಸ್ತಿ. ಅವಳು ಕೇವಲ ತನ್ನ ಮಕ್ಕಳು ಮಾತಷ್ಟೇ ಕೇಳೋದು. ಅಪ್ಪ, ನಾನ್ ಶರತ್ಗೆ ತುಂಬಾ ಸಲ ಹೇಳಿದೀನಿ, ತುಂಬಾ ಸಲ ಹೇಳ್ದೆ ಅಮ್ಮನ ಹತ್ರ ಮಾತಾಡು ಅಂತ. ಆದ್ರೆ ಅವ್ನ್ ಮಾತಾಡ್ಲಿಲ್ಲ. ಅವನ್ ಯಾಕೆ ಮಾತಾಡ್ತಾನೆ? ವೇದಿಕೆ ಮೇಲೆ ನಿಂತ್ಕೊಂಡು ಎಲ್ರ ಮುಂದೆ ದೇಶ ನಮ್ಮೆಲ್ರ ತಾಯಿ ಅನ್ನೋ ಭಾಷಣ ಮಾಡೋಕ್ಕಾಗತ್ತೆ, ಆದ್ರೆ ತನ್ನ ಅಮ್ಮಂಗೆ ಅರ್ಥ ಮಾಡಿಸೋ ಧೈರ್ಯನಿಲ್ಲ ಅವನಿಗೆ. ಇವ್ರ ಎಲ್ರ ಮಧ್ಯೆ ವಿಭಾವತಿ ನೋವು ಅನುಭವಿಸ್ತಿದ್ದಾಳೆ. ನಂಗ್ ನಿಜವಾಗ್ಲೂ ಆ ಹುಡುಗಿ ತುಂಬಾ ಇಷ್ಟ ಆಗಿದ್ಲು. ನನ್ಗೂ ಕೂಡ. ರೂಪದಲ್ಲಿ, ಸ್ವಭಾವದಲ್ಲಿ ಅವಳು ತುಂಬಾ ಒಳ್ಳೆ ಹುಡುಗಿನೇ. ಈ ಮನೆಗೆ ಅವಳ ಅವಶ್ಯಕತೆ ಇದೆ ಪ್ರೋಮಿ. ವಿಭಾವತಿ, ನಾನ್ ನಿನ್ ಹತ್ರ ಏನೋ ಕೇಳ್ಬೇಕು. ಮನ್ಮಥನ್ ಜೊತೆ ಮದ್ವೆ ಆಗೋಕೆ ನಿನ್ಗೆ ಯಾವ ತೊಂದ್ರೆನೂ ಇಲ್ಲ ಅಲ್ವಾ? ನಾನ್ ನಿನ್ನ ಅಪ್ಪ ಅಮ್ಮನ ಎದುರುಗಡೆನೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ನನ್ ಪ್ರಕಾರ ಮದ್ವೆ ಮುಂಚೆ ಹುಡುಗನ ಇಚ್ಛೆ ತಿಳ್ಕೊಳ್ಳೋದು ಎಷ್ಟು ಮುಖ್ಯನೋ ಹಾಗೇನೆ ಮದ್ವೆಗೂ ಮೊದಲು ಹುಡುಗಿ ಇಷ್ಟ ತಿಳ್ಕೊಳ್ಳೋದು ಮುಖ್ಯವಾಗಿರುತ್ತೆ. ಇಂಗ್ಲೆಂಡಲ್ಲಿ ಕೂಡ ಇದೇ ಪದ್ಧತಿ ಇದೆ. ಅಲ್ಲಿ ಕೂಡ ಹುಡುಗಿಯರ ಇಚ್ಛೆಗೆ ಇದೇ ರೀತಿಯ ಮಹತ್ವವನ್ನ ಕೊಡ್ತಾರೆ. ಅದಕ್ಕೆ ಅವರೆಲ್ಲ ನಮ್ಗಿಂತ ಮುಂದಿದ್ದಾರೆ. ವಿಭಾವತಿ, ನಾಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹೇಳು. ಹೇಳು ವಿಭಾವತಿ. ಅದೇನು ಅಂದ್ರೆ ಲಲಿತಾ ಅವರೇ,
ನಮ್ ವಿಭಾ ತುಂಬಾ ನಾಚಿಕೆ ಸ್ವಭಾವದವಳು. ಇವಳು ತನ್ನ ಇಚ್ಛೆನ ಯಾವತ್ತೂ ಬಾಯ್ ಬಿಟ್ಟು ಹೇಳೋದಕ್ಕೆ ಹೋಗಲ್ಲ. ನಾಚಿಕೆ ಏನಿಲ್ಲ ಅಮ್ಮ. ಅದ್ಯಾಕೆ ಅಂದ್ರೆ ನಾನು ನನ್ನ ದೇಶದಲ್ಲೇ ಹುಟ್ಟು ಬೆಳ್ದೋಳಲ್ವಾ, ಅದಕ್ಕೆ ಅಪ್ಪ ಅಮ್ಮ ಏನ್ ಹೇಳ್ತಾರೋ ಹಾಗೆ ಮಾಡ್ತೀನಿ. ಇವ್ರ ನಿರ್ಧಾರನೇ ನನ್ನ ನಿರ್ಧಾರ. ಲಲಿತಾ ಅವರೇ, ಅದೇನು ಅಂದ್ರೆ ವಿಭಾವತಿ. ಭಾಗ್ಯ ಅವರೇ, ವಿಭಾವತಿ ನನಗೆ ಇಷ್ಟವಾದ್ಲು. ಅವಳ ಮನಸ್ಸಲ್ಲಿ ತನ್ನದೇ ಆದ ಆಲೋಚನೆಗಳಿದೆ. ಅದೇನಂದ್ರೆ, ನಾನು ಇಂಗ್ಲೆಂಡಲ್ಲಿ ತುಂಬಾ ವರ್ಷ ಕಳೆದಿದ್ದೀನಿ. ಅಲ್ಲೆಲ್ಲ ಹುಡುಗಿಯರ ಇಚ್ಛೆಗಳಿಗೆ ಬಹಳ ಮಹತ್ವ ಕೊಡ್ತಾರೆ. ಭಾಗ್ಯ ಅವರೇ, ವಿಭಾವತಿನೇ ನನ್ನ ಸೊಸೆ ಆಗ್ತಾಳೆ. ಗೌರವಾನ್ವಿತ ಜಾನಕಿನಾಥ್ ಬೋಸ್ ರವರಿಗೆ ಗುಪ್ತಾ ಅವರು ಈ ಕೇಸಿನ ವಿಚಾರಣೆ ಮಾಡೋದಕ್ಕೆ ಮುಂದಿನ ವಾರದವರೆಗೂ ಸಮಯ ಕೊಟ್ಟಿದ್ದಾರೆ. ನಾವೇ ಗೆಲ್ತೀವಂತ ನಂಬಿಕೆ ಇದೆ ನನಗೆ. ಯಜಮಾನ್ರೆ, ಪತ್ರ ಬಂದಿದೆ. ಅಕ್ಷಯ್ ಅವ್ರ ಪತ್ರ. ಸತೀಶ್ ಮತ್ತು ಶರತ್ ಮನೇಲಿದ್ದಾರಾ? ಇದಾರೆ ಯಜಮಾನ್ರೆ. ಇಲ್ಲಿಗೆ ಬರೋದಕ್ಕೆ ಹೇಳೋರಿಗೆ. ಆಯ್ತು. ಸರಿ ಬಿಡಿ, ಇನ್ನಂತೂ ಏನೂ ತೊಂದರೆ ಇಲ್ಲ. ನೀವಿಬ್ರು ನಿಶ್ಚಿಂತೆಯಾಗಿ ಹೋಗಿ ಬನ್ನಿ. ಸರಿ ಆಯ್ತು, ಹೋಗಿ ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಅಪ್ಪ, ನೀವೇನಾದ್ರೂ ನಮ್ಮನ್ನು ಕರೆದ್ರ? ಹಾ ಸತೀಶ್, ನಾಳೆ ಬೆಳಿಗ್ಗೆ ನೀವಿಬ್ರು ನನ್ನ ಜೊತೆ ಪೂರಿಗೆ ಬರ್ತಾ ಇದ್ದೀರಾ? ಅದು ಪುರಿಗ? ಹಾ, ಪೂರಿ. ನಾವಲ್ಲಿ ಒಬ್ರು ವಕೀಲರನ್ನ ನೋಡಕ್ ಹೋಗ್ತಾ ಇದ್ದೀವಿ. ನಮ್ ಜೊತೆ ಕೂಡ ಒಬ್ರು ವಕೀಲರು ಇರ್ತಾರೆ. ಹೋಗಿ ನಿಮ್ಮ ಅಮ್ಮಂಗೆ ವಿಷಯ ತಿಳಿಸಿ. ಸರಿ. ಅಮ್ಮ, ಅಪ್ಪ ಹೇಳ್ತಿದ್ರು ನಾಳೆ ಅವ್ರ ಜೊತೆ ಪೂರಿಗೆ ಹೋಗ್ಬೇಕಂತೆ. ಅಮ್ಮ, ನಾವು ಕೈಕಾಲು ತೊಳ್ಕೊಂಡ್ವಿ. ನೀವಿಬ್ರು ಪುರಿಗೆ ಹೋಗ್ತೀರಾ? ಆದ್ರೆ ಅಲ್ಲಿ ಹೋಗಿ ಏನ್ ಮಾಡ್ಬೇಕಂತೆ? ನಮ್ಗ್ ಗೊತ್ತಿಲ್ಲ ಅಮ್ಮ. ಅಪ್ಪ ಅವ್ರ ಜೊತೆ ನಾಳೆ ಬೆಳಿಗ್ಗೆ ಪುರಿಗೆ ಬನ್ನಿ ಅಂತ ಅಂದ್ರು ಅಷ್ಟೇ. ಅವ್ರು ಹೇಳಿದ್ದು ಪೂರಿಲಿ ಒಬ್ರು ವಕೀಲರನ್ನ ಭೇಟಿ ಆಗ್ಬೇಕು, ಮತ್ ನಮ್ ಜೊತೆಗೊಬ್ರು ಬರ್ತಾರಂತೆ. ಪುರಿಗ ಮತ್ತೆ ನನ್ನನ್ ಕರ್ಕೊಂಡು ಹೋಗಲ್ವಾ ನೀವು? ಶರತಣ್ಣ, ಸತೀಶ್ ಅಣ್ಣ, ನೀವು ಒಂದ್ಸಲ ಅಪ್ಪನ ಹತ್ರ ಮಾತಾಡಿ. ಅಪ್ಪ ನಿಮ್ ಮಾತನ್ನ ಖಂಡಿತ ಕೇಳ್ತಾರೆ. ಹೇಳಿ ಅಣ್ಣ, ಸತೀಶ್ ಅಣ್ಣ, ಶರತಣ್ಣ, ಹೇಳಿ. ಸುರೇಶ್ ಅಣ್ಣ, ನೀವಿಬ್ರೇ ಹೋಗ್ತೀರಾ? ನಾವು ಬರ್ತೀವಿ. ಅಮ್ಮ ಹೇಳಿ ಅಮ್ಮ, ಅಪ್ಪಂಗೆ ನಾವೆಲ್ಲರೂ ಜೊತೆಗೆ ಪೂರಿಗೆ ಹೋಗೋಣ. ಹೌದಮ್ಮ, ಹೇಳಿಮ್ಮ. ಹೇಳಿ ಅಮ್ಮ. ಹೇಳಿ ಅಮ್ಮ ಅಪ್ಪಂಗೆ. ಹೇಳಿ ಅಮ್ಮ. ಹೇಳಿ ಅಮ್ಮ. ಸುಮ್ನಿರಿ, ಯಾರು ಎಲ್ಲಿಗೂ ಹೋಗ್ತಿಲ್ಲ. ನೀವೆಲ್ರೂ ಏನ್ ಅನ್ಕೊಂಡ್ರಿ? ಅಪ್ಪನಿಗೆ ಏನಾದ್ರೂ ಕೆಲ್ಸ ಇರತ್ತೆ, ಅದಕ್ಕೆ ಶರತ್ ಮತ್ತೆ ಸತೀಶ್ನ ಕರ್ಕೊಂಡು ಹೋಗ್ತಿದ್ದಾರೆ. ನೀವೆಲ್ಲ ಅಲ್ಲಿ ಹೋಗಿ ಏನ್ ಮಾಡ್ತೀರಾ? ಅದು ಅಲ್ದೆ ನಿಮ್ ಪರೀಕ್ಷೆನೂ ಹತ್ರ ಬರ್ತಿದಲ್ವಾ? ಹೋಗಿ ಓದ್ಕೊಳ್ಳಿ, ಹೋಗಿ ಹೋಗಿ. ನೀವಿಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ನಡೀರಿ, ಈಗ ನಾವು ಆಮೇಲೆ ಆಟ ಆಡೋಣ. ಅಮ್ಮ, ಅದು ಏನಂದ್ರೆ ನೀನು ಪುರಿಗೆ ಹೋಗ್ಬೇಕಾ? ಎಲ್ಲೂ ಹೋಗೋ ಹಾಗಿಲ್ಲ ನೀನು. ನೀನ್ ಈಗಷ್ಟೇ ಹೊಸ ಸ್ಕೂಲಿಗೆ ಸೇರಿದ್ಯಾ ಅಲ್ವಾ ಸುಭಿ? ಇಲ್ಲ ಇಲ್ಲ ಅಮ್ಮ, ನಾನು ಪುರಿಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿಲ್ಲ. ಅದು ಏನಂದ್ರೆ ಅಮ್ಮ, ನನ್ಗೆ ಒಂದು ಪಂಚೆ ಬೇಕಿತ್ತು. ಪಂಚೆನಾ? ನಿನಗೇನಕ್ಕೆ ಪಂಚೆ ಸುಭಿ? ಅದು ನಂಗೆ ಬೇಕಿತ್ತು ಅಣ್ಣ. ಸುಭಿ, ಪಂಚೆ ತಗೊಂಡು ಸುಭಿ, ನಿಂತ್ಕೋ. ಸುಭಿ,
ಅದೇನು ಅಪ್ಪ ಇವನ್ ತಲೆ ಏನೇ ನೋಡ್ತಾ ಇರುತ್ತೋ ಆ ದೇವ್ರಿಗೆ ಗೊತ್ತು. ಇವ್ರೆಲ್ರಿಂದನೂ ಸಾಕಾಗೋಗಿದೆ ನಂಗೆ. ಏ ನಂದು ನೋಡೋ ಅಲ್ಲಿ ಇವ್ನ್ ಯಾವ ಬ್ರಿಟಿಷ್ ಮಗನೋ ಹೇಗ್ ಬಂದಿಯ ನೋಡು. ಊರಿನ ಸ್ಕೂಲ್ಗೆ ಬ್ರಿಟಿಷ್ ಅವ್ರ ತರ ಬಂದಿದ್ದಾನೆ. ಯಾರು ನನ್ ಬಟ್ಟೆ ಎಲ್ಲ ಹೊರಡಿಟ್ಟಿದ್ದಾರೆ ಬನ್ನಿ. ಅರೆ ಏನ್ ಹೇಳ್ತಾ ಇದ್ದೀರಾ ನೀವೆಲ್ಲ? ನಿಮ್ ಪೆಟ್ಗೆ ಕೈ ಹಾಕೋಷ್ಟು ಧೈರ್ಯ ಯಾರಿಗಿದೆ ಅಂತೀನಿ. ನಮ್ ಮಾತ್ ನಂಬಿ ನೀವೇ ಬೇಕಾದ್ರೆ ಬಂದ್ ನೋಡಿ. ಚಿಕ್ಕಮ್ಮವನು ನೋಡಿದ್ದಾರೆ. ಚಿಕ್ಕಮ್ಮವ ನೀವೇ ಹೇಳಿ. ನನ್ ಕೇಳಿದ್ರೆ ಯಾವ್ದು ಕಳ್ದೇವ ಇರ್ಬೇಕು. ಅದು ಕಳ್ಳನೂ ಹೌದು ದೆವ್ವನೂ ಹೌದು. ಅದಕ್ಕೆ ರಾತ್ರಿ ನಿಮ್ಗೆ ಏನು ನಿಲ್ಸಿ ಮಾವ. ಏನ್ ಹೇಳ್ತಿದ್ದೀರಪ್ಪ ನೀವು? ಯಾರು ನಿಮ್ ಪೆಟ್ಟಿಗೆನ ತೆಗ್ದಾಡ್ತಾರೆ ಹೇಳಿ? ಆ ಪೆಟ್ಟಿಗೆಯಲ್ಲಿ ಏನಿತ್ತು? ಬಟ್ಟೆ ಇತ್ತು, ಎಲ್ಲಾನು ಹರಡಿಟ್ಟಿದ್ದಾರೆ. ನನ್ ಮಾತ ಯಾರು ನಂಬ್ತಿಲ್ಲ. ಛೇ, ನಾನು ಹೋಗ್ತೀನಿ ಹೋಗಿ. ಅಯ್ಯೋ ದೇವ್ರೆ, ಪ್ರತಿದಿನ ಹೀಗೆ ಒಂದೊಂದ್ ವಿಷಯಕ್ಕೂ ಜಗಳ ಆಡ್ತಿರ್ತೀರಾ. ಮನೋದಕ್ಕಾಕಿ ನೀವ್ ಬಿಡಿ, ನಾನ್ ಮಾತಾಡ್ತೀನಿ. ಸುಧೀರ್, ನಿಜವಾಗ್ಲೂ ಇಷ್ಟು ಚಿಕ್ಕ ವಿಷಯನ ಎಷ್ಟು ದೊಡ್ಡ ರಂಪ ಮಾಡ್ತಿದ್ಯಾ ನೀನು? ಇಲ್ಲ ಇಲ್ಲ ಪ್ರೋಮಿ ಅಕ್ಕ, ಚಿಕ್ಕ ವಿಷಯ ಅಲ್ಲ. ನಮ್ ಕೋಣೆಗ್ ಬಂದು ಪೆಟ್ಟಿಗೆಯಲ್ಲಿ ಇದ್ದಿದ್ ಬಟ್ಟೆನೆಲ್ಲ ತೆಗೆದು ಹಾಕಿದ್ದಾರೆ. ನೋಡು ಸುನೀಲ್, ಯಾರ ಹತ್ರ ಅಷ್ಟೊಂದ್ ಸಮಯ ಇರುತ್ತೆ? ದೇವದ ಹತ್ರನಾ? ನಿಮ್ಮೆಲ್ಲರ ಪಂಚೆ ಅಗತ್ಯ ಈಗ ಯಾರಿಗಿದೆ ಹೇಳಿ? ಸುಬಿಗೆ. ಸುಭಿಗೆ ಸುನೀಲ್ ಪಂಚೆ ಮೇಲೆ ಆಸೆನಾ? ರೋನು, ನೀನೊಂದು ಸುಬಿ ಬಂದೇ. ಏನಿದೆಲ್ಲ ಸುಬಿ? ಅಮ್ಮವ್ರೇ, ಅಮ್ಮವ್ರೇ, ಏನಿದು ನಿನ್ ವೇಷ ಸುಭಿ? ಸುಬಿ, ನೀನ್ ಹಾಕೊಂಡಿರೋದು ನನ್ ಪಂಚೆ ಶರ್ಟು. ನಿನಗಿದು ವಿಚಿತ್ರವಾಗಿ ಕಾಣಿಸ್ತಿದೆ. ನೀನ್ ಸುಮ್ನೆನೆ ಇರೋದಿಲ್ಲ ಅಲ್ವಾ? ಅಂದ್ರೆ ಪೆಟ್ಟಿಗೆಯಿಂದ ಪಂಚೆ ತೆಗ್ದಿದ್ ನೀನೇನಾ? ಯಾಕೆ ಹೀಗ್ ಮಾಡ್ದೆ ಸುಬಿ? ಸುಧೀರ್ ಅಣ್ಣ, ಸುನೀಲ್ ಅಣ್ಣ, ನಿಮ್ಮಿಬ್ರ ಹತ್ರ ಕೇಳಿದ್ರೆ ನೀವು ಕೊಡ್ತಿರ್ಲಿಲ್ಲ. ಅದಕ್ಕೆ ನಾನು ಯಾರಿಗೂ ಹೇಳ್ದೆ ತಗೊಂಡೆ. ನನ್ನ ಹತ್ರ ಯಾವ ಪಂಚೆ ಶರ್ಟು ಇಲ್ಲ. ಮತ್ತಿನ್ನೇನ್ ಮಾಡ್ಲಿ? ಆದ್ರೆ ನೀನು ಪಂಚೆ ಮತ್ತು ಶರ್ಟ್ ಹಾಕೊಂಡು ಸ್ಕೂಲಿಗೆ ಹೋಗಲ್ವಲ್ಲ ಸುಬಿ? ಇವತ್ತಿಂದ ಪಂಚೆ ಶರ್ಟ್ ಹಾಕೊಂಡೇ ಹೋಗ್ತೀನಿ ದೊಡ್ಡಮ್ಮ. ಸ್ಕೂಲ್ನಲ್ಲಿ ಎಲ್ರೂ ಇದೇ ತರದ್ ಬಟ್ಟೆನೆ ಹಾಕೊಂಡ್ ಬರೋದು. ಆದ್ರೆ ನಾವೆಲ್ಲ ಸ್ಕೂಲಿಗೆ ಸಾಹೇಬ್ರ ಬಟ್ಟೆನೆ ಹಾಕೊಂಡು ಹೋಗೋದು. ಆದ್ರೆ ಅಣ್ಣ, ಆ ಹುಡುಗ್ರಲ್ಲಿ ನಾನು ಒಬ್ನಾಗಿರ್ಬೇಕು. ಇಲ್ದಿದ್ರೆ ಅವರೆಲ್ಲ ನನ್ನ ಸಾಹೇಬ್ರು ಅಂತೇಳಿ ರೇಗಿಸ್ತಾರೆ. ಇಲ್ಲೋಡು, ಕೇಟಿ ಮೇಸ್ಟ್ರು ಹೇಗಿದ್ದಾರೆ? ಹೇ ಕೇಳ್ರು, ಇಲ್ಲಿ ಹೊರಗಡೆ ಏನ್ ನೋಡ್ದೆ ಗೊತ್ತಾ? ನೋಡ್ರಪ್ಪ, ನೋಡಿ ಗೋಪಾಲನ್ ಚಮತ್ಕಾರ ನೋಡಿ. ಸಾಹೇಬ್ರು ಏನೋ ಬಟ್ಟೆನ ನಮ್ ಹಾಕೊಂಡಿದ್ದಾರೆ, ಆದ್ರೂ ಬಟ್ಟೆ ಮಾತ್ರ ನೆಲ ಮುಟ್ತಾ ಇದೆಯಲ್ಲೋ.
ಸಾಹೇಬ್ರು ಕೆಳಗ್ ಬಿದ್ದು ನೋವು ಮಾಡ್ಕೊಂಡ್ರಲ್ಲೋ. ತುಂಬಾ ಚೆನ್ನಾಗಿತ್ತು ಕವಿತೆ. ಆದ್ರೆ ನಾನು ಇವತ್ತಿಂದ ಸಾಹೇಬ್ರು ಅಲ್ಲ, ನಾನು ಸುಭಾಷ್. ಇವತ್ತಿಂದ ಸಾಹೇಬ್ರ ಜಾಗದಲ್ಲಿ ಸುಭಾಷ್ ಅಂತಂದ್ರೆ ಚೆನ್ನಾಗಿರುತ್ತೆ. ನೋಡ್ರಪ್ಪ ನೋಡಿ, ಗೋಪಾಲನ ಚಮತ್ಕಾರ ನೋಡಿ. ಸುಭಾಷ್ ಬಟ್ಟೆ ಏನೋ ನಮ್ ಹಾಗೆ ಹಾಕೊಂಡಿದ್ದಾನೆ, ಆದ್ರೂ ಬಟ್ಟೆ ಮಾತ್ರ ನೆಲ ಮುಟ್ತಾ ಇದೆಯಲ್ಲೋ. ಸುಭಾಷ್ ಕೆಳಗಡೆ ಬಿದ್ದು ನೋವು ಮಾಡ್ಕೊಂಡಲ್ಲೋ. ಇದೇನು ಒಂದೇ ಸಲ ಕೇಳಿದ ಕವಿತೆನ ಇಷ್ಟ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾನೆ. ಗೋಪಾಲ್, ಇವ್ ನಿನ್ನ ಹಾಗೆ ಹೊಸ ಕವಿತೆನ ತಯಾರು ಮಾಡುದ್ನಲ್ಲೋ. ಇಲ್ಲ ಗೆಳೆಯ, ಅಷ್ಟೆಲ್ಲ ಮಾಡಕ್ಕಾಗಲ್ಲ. ನನ್ ಗೋಪಾಲ್ ಹೇಳಿದ ಕವಿತೆನ ನೆನ್ಪಿಟ್ಕೊಂಡ್ ಹೇಳ್ದೆ ಅಷ್ಟೇ. ಕೆಟಿ ಮಿಶ್ರು ಬರ್ತಿದ್ದಾರೆ. ಅಧಿಕ ಪ್ರಸಂಗಿಗಳ ಈ ಭೂತದ ಕೆಲಸ ಯಾರು ಮಾಡಿದ್ದು ಹೇಳಿ, ಯಾರು ಮಾಡಿದ್ದು ಹೇಳಿ. ನಾನು ಕ್ಲಾಸ್ಗೆ ಬರ್ತಾ ಇದ್ದೀನಿ ಅಂದ ತಕ್ಷಣ ಎಲ್ಲರೂ ಒಳ್ಳೆಯವರಾಗ್ಬಿಟ್ರಾ? ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ಎಲ್ಲಿದೆ ನೀವೆಲ್ಲರೂ ಕೊಟ್ಟಿರೋ ಪೇಪರು? ಆಹಾ, ಎಷ್ಟು ಒಳ್ಳೆಯವರು ಎಲ್ರೂ. ಆದ್ರೆ ಚಾರು ಪೇಪರ್ ಓದಿದ್ಮೇಲೆ ನಿಜವಾಗ್ಲೂ ನನಗಂತೂ ಖುಷಿ ಆಯ್ತು. ನೆನ್ನೆ ಕುದುರೆ ಬಗ್ಗೆ ಮಾತೃಭಾಷೆಯಲ್ಲಿ ವಾಕ್ಯ ಬರೆಯೋದಕ್ಕೆ ಹೇಳಿದ್ದೆ. ಇವತ್ತು ಅದೇ ಪೇಪರ್ನ ಕೊಡೋಕ್ ಬಂದಿದ್ದೀನಿ. ನೀವೆಲ್ರೂ ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದ್ದೀರಾ, ಆದ್ರೆ ಒಂದು ಪೇಪರು ನಿಮ್ಮೆಲ್ರನ್ನು ಮೀರಿಸಿದೆ. ಆ ಮಹಾನುಭಾವ ಯಾರು ಅಂತ ಗೊತ್ತಿಲ್ಲ, ಅದೆಲ್ಲಿಂದ ಕಲ್ತ್ನೋ ಏನು. ಮಾತೃಭಾಷೆಯಲ್ಲಿ ಪಂಡಿತ. ಇಲ್ಲಿ ನೋಡಿ, ಇದು ಅವಂದೇ ಪೇಪರ್. ಅಬ್ಬಾಬಾಬಾ, ಎಷ್ಟು ಸುಂದರವಾಗಿ ಬರ್ದಿದ್ದಾನೆ. ರಾತ್ರಿ ಹೊತ್ತಲ್ಲಿ ಕುದುರೆ ಓಡ್ತಾ ಇದೆ. ರಾತ್ರಿ ಹೊತ್ತು ಬರ್ದಿದ್ದಾನೆ. ಕುದುರೆಯಲ್ಲಿರೋರೆ ರಾತ್ರಿ ಅಕ್ಷರದಲ್ಲಿ ಬಂದು ಸೇರ್ಕೊಂಡಿದೆ. ಅದರ ಅರ್ಥ ಏನು? ನನಗೆ ಒಂದು ಸಲ ಇದ್ರ ಅರ್ಥ ಏನು ಅಂತ ಹೇಳ್ತೀಯಾ? ಯಾರ ಮಹಾನುಭಾವ ಅಂತ ನೀವ್ಯಾರಾದ್ರೂ ಕಂಡುಹಿಡಿತೀರಾ? ಸನ್ಮಾನ್ಯ ಸುಭಾಷ್ ಚಂದ್ರ ಬೋಸ್ ಅವರ ಪೇಪರ್ ಇದು. ನೀನೇ ಅಲ್ವೇನಪ್ಪ ಮಹಾನುಭಾವ? ಎಲ್ಲಿ ಎದ್ದೇಳು, ಎದ್ ನಿಂತ್ಕೋ. ನಿನ್ನ ಮುಖನ ಎಲ್ರಿಗೂ ತೋರಿಸ್ತೀಯಾ? ಅದ್ಭುತ. ಅಲ್ಲ, ನೀನ್ ಇಷ್ಟು ಬುದ್ಧಿವಂತ ಆಗಿದ್ರೆ ನೀನ್ ಈ ಸ್ಕೂಲ್ಗೆ ಯಾಕೆ ಬಂದು ಸೇರ್ಕೊಂಡೆ? ನೀನ್ ಈ ತರ ಮಾತೃಭಾಷೆನ ತಪ್ಪಾಗಿ ಬರೆದು ಮುಂದಿನ ಕ್ಲಾಸ್ಗೆ ಹೇಗ್ ಹೋಗ್ತೀಯಾ ಹೇಳೋ? ನನಗನ್ನಿಸ್ತಿರೋ ಹಾಗೆ ನಿನ್ನ ಹೆಸರನ್ನ 4ನೇ ಕ್ಲಾಸ್ ಅಲ್ಲೇ ಶಾಶ್ವತವಾಗಿ ಇಲ್ಲೇ ಉಳ್ಕೋಬೇಕು ಅಂತ ಸೀಲ್ ಹಾಕೋದೆ ಒಳ್ಳೇದು ಅನ್ಸತ್ತೆ. ಬಾರೋ ಇಲ್ಲಿ, ಒಂದ್ ಸ್ವಲ್ಪ ನನ್ನ ಹತ್ರ ಬಾ, ಸ್ವಲ್ಪ ಮುದ್ದು ಮಾಡ್ತೀನಿ ಬಾಪ್ಪ. ಇದ್ಯಾಕೆ ನಿನ್ನ ಬಟ್ಟೆ ಹೀಗಿದೆ? ಯಾಕೆ ಇಷ್ಟು ದೊಡ್ಡದಾಗಿದೆ ನಿನ್ನ ಬಟ್ಟೆ? ಏನಿದೆಲ್ಲ? ಇದು ನಮ್ಮ ಅಣ್ಣಂದು. ಬಾಯಿ ಮುಚ್ಚರೋ ಸಾಕು. ಅಲ್ಲ, ನೀವು ಮಹಾನ್ ಭಾವ್ರೆ, ನಿಮ್ಮ ಅಣ್ಣನ ಬಟ್ಟೆನ ಹಾಕೊಂಡು ಯಾಕೆ ಸ್ಕೂಲಿಗೆ ಬಂದಿದ್ದೀರಿ? ಸರ್, ನನ್ನ ಹತ್ರ ಇರ್ಲಿಲ್ಲ. ಇರ್ಲಿಲ್ಲ ಅಂದ್ರೆ ಅದೇನಪ್ಪ? ಈ ಸ್ಕೂಲ್ನ ಏನ್ ತಮಾಷೆ ಅನ್ಕೊಂಡಿದ್ಯಾ ನೀನು? ನೆನ್ನೆ ನೀನೇನೋ ಸ್ಕೂಲ್ಗೆ ಸಾಹೇಬರಾಗಿ ಬಂದಿದ್ಯಂತೆ, ಆದ್ರೆ ಇವತ್ತೇನಾಯ್ತು? ನಾನು ಆತರ ಬಟ್ಟೆಗಳನ್ನ ಹಾಕೋಬಾರ್ದು ಅಂತ ನಿರ್ಧಾರ ಮಾಡಿದೀನಿ. ಬಾಬಾ, ಯಾಕೆ ಸಾಹೇಬ್ರ ಬಟ್ಟೆನ ಯಾಕೆ ಹಾಕೊಳ್ಳೋದಿಲ್ಲ ಹೇಳೋ? ಸ್ವದೇಶಿ ಬಟ್ಟೆನ ಹಾಕೊಳ್ಬೇಕು ಅಂತ. ಮತ್ತೆ ಈ ಸ್ಕೂಲಿನ ಎಲ್ಲ ಹುಡುಗರು ಇದೇ ಬಟ್ಟೆ ಹಾಕ್ತಾರಲ್ವಾ? ಸಾಕು, ಬಾಯಿ ಮುಚ್ಚೋ. ಮಾತೃಭಾಷೆನೆ ಬರ್ದಿರೋನು ಸ್ವದೇಶಿ ಬಟ್ಟೆಗಳನ್ನ ಹಾಕೊಂಡು ಯಾವ ಭಾರತೀಯ ಆಗೋದಕ್ಕೆ ಹೊರಟಿದ್ಯೋ ನೀನು? ಮಾತೃಭಾಷೆಯಲ್ಲಿರೋ ಕವಿತೆನ ನೋಡ್ದೇನೆ ಹೇಳೋಕಾಗತ್ತಾ ನಿನಗೆ? ಈಗೇನೋ ಬಾಯಿಗೆ ಬೀಗ ಹಾಕೊಂಡಿದ್ಯಾ? ನೀವೆಲ್ಲ ಸ್ಕೂಲ್ ಹೆಸರು ಹಾಳು ಮಾಡೋಕೆ ಬರ್ತಾರೆ ಇವರು. ಚಾರು, ನೀನೇ ಹೇಳು. ರವೀಂದ್ರನಾಥರು ಬರ್ದಿರೋ ಬದುಕಿನ ಹರಿವು ಕವಿತೆ ಹೇಳು. ಬದುಕಿನ ಹರಿವು ಕವಿತೆ, ಕವಿಗುರು ರವೀಂದ್ರನಾಥ ಟ್ಯಾಗೋರ್. ಇವತ್ತು ಸೂರ್ಯನ ಕಿರಣಗಳು
ಹೇಗೆ ನನ್ನೊಳಗೆ ಸೇರಿತೋ, ಹೇಗೆ ಕತ್ತಲೆ ಗುಹೆಯೊಳಗೆ ಸೇರಿತೋ, ಪಕ್ಷಿಗಳ ಚಿಲಿಪಿಲಿ. ಸಾಹೇಬ್ರೆ ಕೇಳಿಸ್ಕೊಂಡ್ರ? ಚಾರು ಹೇಳ್ದ ಹಾಗೆ ಪುಸ್ತಕ ನೋಡ್ದೆ ಹೇಳ್ಬೋದಾ? ಚಾರು, ಈ ಪೇಪರ್ನ ಎಲ್ರಿಗೂ ಕೊಟ್ಬಿಡಪ್ಪ. ನೀನಿವತ್ ಟಿಫನ್ ಅಲ್ಲಿ ಏನ್ ತಂದ್ಯೋ? ಸುಮ್ನೆ ಕೂತ್ಕೊಳ್ಳ ಡೂಮಣ್ಣ. ಸರಿಯಾಗಿ ಯಾವ ಪಾಠನ ನೆನ್ಪಿಟ್ಕೊಳ್ಳಲ್ಲ, ಮಾತಾಡ್ತಾರೆ. ನೀನು ತುಂಬಾ ಚೆನ್ನಾಗಿ ಕವಿತೆ ಹೇಳ್ದೆ, ನನಗೆ ತುಂಬಾ ಇಷ್ಟ ಆಯ್ತು. ನನ್ಗೂ ನಿನ್ ಹಾಗೆ ಹೇಳೋಕ್ ಬಂದಿದ್ರೆ. ನಿನ್ ಹಾಗೆ ಕವಿತೆ ಹೇಳೋ ಕನ್ಸ್ ಕಾಣ್ತಾ ಇದ್ದಾನೆ. ಬಾ ಬಾ. ವಿದೇಶಿ ಪದ್ಧತಿ ಅಂತೆ ನೀವಿಬ್ರು ಉಂಗ್ರ ಬದಲಾಯಿಸ್ಕೊಳ್ಳೋದು ಒಳ್ಳೇದೇ ಅಲ್ವಾ? ಆದ್ರೆ ಭಾರತೀಯ ಪದ್ಧತಿಯ ಪ್ರಕಾರ ಶಂಖನ ಊದ್ಲೇಬೇಕಲ್ವಾ? ಬಾ ಬಾ, ಕೂತ್ಕೋ ಕೂತ್ಕೋ. ಲಲಿತಾ ಅವ್ರೆ, ಮನ್ಮಥ ಅಂತೂ ನಮ್ಮ ಅಳಿಯ ಆಗ್ತಾ ಇದ್ದಾನೀಗ. ಶಂಖ ಊದೋದ್ರಿಂದ ನಿಮ್ಗೆ ಯಾವ ಅಭ್ಯಂತರನೂ ಆಗಲ್ಲ ತಾನೆ? ಹಾಗೇನಿಲ್ಲ. ಆಂಟಿ, ವಿಭಾ ಹಾ, ವಿಭಾ ಬರ್ಲೇಬೇಕಲ್ವಾ? ಇನ್ನೇನ್ ಬಂದ್ಬಿಡ್ತಾಳೆ. ಅಲ್ಲಿವರೆಗೂ ನೀನ್ ಈ ಶರ್ಬತ್ನ ಕುಡಿತೀರಪ್ಪ. ಏ ಅಜಿತ್, ಬಾಪ ಇಲ್ಲಿ. ನನ್ಗೆ ಯಾಕೋ ಒಂದ್ ವಿಷಯ ಅರ್ಥನೇ ಆಗ್ತಾ ಇಲ್ಲ. ನಿನ್ ಗೆಳೆಯ ಇದಕ್ಕೂ ಮುಂಚೆ ತುಂಬಾ ಸಲ ನಮ್ಮ ಮನೆಗ್ ಬಂದಿದ್ದಾರೆ. ಇವತ್ ಇಷ್ಟೊಂದ್ ಯಾಕೆ ನಾಚಿಕೆ ಪಡ್ಕೋತಿದ್ದಾರೆ? ವಿಭಾ, 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 ಓ ವಿಭಾ. ವಿಭಾವತಿನೂ ಬಂದಾಯ್ತು. ನಾವೆಲ್ಲರೂ ನೀನ್ ಬರೋದನ್ನೇ ಕಾಯ್ತಾ ಇದ್ವಿ. ಬಾ ವಿಭಾ. ಪ್ಲೀಸ್. ದಯವಿಟ್ಟು ಕ್ಷಮಿಸಿ. ಈ ಪದ್ಧತಿನ ಅನುಸರಿಸೋದು ನನ್ನಿಂದ ಸಾಧ್ಯ ಆಗದೆ ಇರೋ ಮಾತು.